ಮದವೇರಿದಾಗ ಭಗವದ್ಗೀತೆಯಲ್ಲಿರೋದು, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ. H.K. ಪಾಟೀಲ್ ರೀ, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮ್ಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ. ಅವಾಗ ಇಳಿತೈತೆ ನಮಗೆ ಇರೋ ಮದ. ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ನಾವು ಅಲ್ಲಿದ್ದಾಗ ಹೇಳಿದಿರಿ, ನಿಮ್ದಲ್ಲ, ನಿಮ್ಮನ್ನ ಕಂಡ ಮಾಡ್ತಾ ಇಲ್ಲ. ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ರೆ. ಅತ್ಯಂತ ಸತ್ಯವಾಗಿದೆ. ಆದರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ. ಇಲ್ಲ, ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು, ಅವಾಗ ಮದ ಕಡಿಮೆ ಆಗುತ್ತೆ. ಒಟ್ಟು ಕರ್ಮಣ್ಣೆ ವಾದಿಕಾರಸ್ಥೆ ಮಹಾಫಲೇಶು ಕದಚನ. ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗುತ್ತೆ ಈ ಜನ್ಮದಲ್ಲಿ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಸುತ್ತ ಹಾಕಿದಾಗನೇ ಅದು. ವಫ್ಗೆ ಬನ್ನಿ ಹೇಳಿದ್ರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಇಷ್ಟೊತ್ತು ನಮ್ಗೆಲ್ಲ ಟೆನ್ಷನ್ ಕೊಟ್ಟು 4 ದಿನಾನು ಕೊಟ್ಟಿದ್ದೀರ. ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ, ಮಾತಾಡಕ್ಕೆ ಫ್ರೀಯಾಗಿ ಬಿಡಿ. ಬೇರೆಗೌಡರು ಮೋಸ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ,